ಗೈಸ್, ಪೂರಿ ಮತ್ತೆ ಆಲೂಗೆಡ್ಡೆ ಪಲ್ಯ ಅಂಡ್ ಹಾಲು ಹೋಳಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಪಾಯಸ. ಬಂದ್ಲು ಭವಿಷ್ಯ. ಮಳೆ ಬರ್ತಾ ಇದೆ. ನೀವೇಜಾದ್ರು ಮೊಬೈಲ್ ನೋಡಲ್ಲ. ಕೊಡು ವರವನು ಭಗವಂತ ಕೊಡು. ಅಲ್ವಪ್ಪ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಭವಿಷ್ಯ ಆಲ್ರೆಡಿ ಕಾಲೇಜ್ ಹೋಗ್ಬಿಟ್ಟಿದ್ದಾಳೆ. ಏನಕ್ಕೆ ಅಂದರೆ ಸ್ವಲ್ಪ ಲೇಟ್ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ. ಇನ್ನು ಸ್ನಾನನೂ ಮಾಡಿರಲಿಲ್ಲ ಮತ್ತು ಟೈಮೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಬಿಟ್ಬಿಟ್ಟು ಬಂದುಬಿಟ್ಟೆ. ಅದಾದಮೇಲೆ ಸ್ನಾನ ಮಾಡಿಕೊಂಡು ಅವಳಿಗೆ ಟಿಫನ್ನು ಪೂರಿ ಮತ್ತು ಆಲೂಗೆಡ್ಡೆ ಪಲ್ಯ ತಿಂದ್ಕೊಂಡು ಹೋದ್ಲು. ನಮ್ಮ ಮನೆಯಲ್ಲಿ ಇವತ್ತು ಪೂರಿ ಮತ್ತು ಆಲೂಗೆಡ್ಡೆ ಪಲ್ಯ ಆ್ಯಂಡ್ ಹಾಲು ಹೋಳಿಗೆ ಕೂಡ. ನಮ್ಮ ಯಜಮಾನ್ರು ನೆನ್ನೆ ಒಬ್ಬಟ್ಟು ಮಾಡು ಅಂತ ಹೇಳ್ತಾಯಿದ್ರು. ಒಬ್ಬಟ್ಟು ಹಬ್ಬ ಬರುತ್ತೆ, ಇನ್ನೇನು ಮಾಡಿದ್ರಾಯಿತು, ಬೇಕಾದ್ರೆ ಬೇರೆ ಏನಾದ್ರು ಮಾಡ್ತೀನಿ ಅಂದರೆ ಸರಿ ಹಾಲು ಹೋಳಿಗೆ ಅಂತ ಹೇಳಿದ್ರು. ಹಾಲು ಹೋಳಿಗೆ ಐ ಡೋಂಟ್ ನೋ ಎಷ್ಟು ಜನಕ್ಕೆ ಗೊತ್ತು ಅಂತ ಹೇಳಿಬಿಟ್ಟು, ಬಟ್ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಅಂತ ಗೊತ್ತು. ಅದಕ್ಕೆ ಹೇಗಿರುತ್ತೆ ಅಂತ ಅಂದರೆ, ನಾರ್ಮಲ್ ಪೂರಿ ಮಾಡ್ತೀವಿ ಗೈಸ್. ಪೂರಿ ಮಾಡಿಬಿಟ್ಟು ಪಾಯಸ ಮಾಡ್ತೀವಲ್ಲ, ಗಸಗಸೆ ಪಾಯಸ. ಗಸಗಸೆ ಹಾಕ್ಬಿಟ್ಟು ಕಾಯಿ, ಗಸಗಸೆ, ಏಲಕ್ಕಿ, ಸ್ವಲ್ಪ ಕಡಲೆ ಎಲ್ಲ ಹಾಕ್ಬಿಟ್ಟು ಮತ್ತು ಬೆಲ್ಲದ್ದು ಪಾಕ ಹಾಕ್ಬಿಟ್ಟು ಮಾಡ್ತೀವಲ್ಲ ಪಾಯಸ, ಅದ್ರ ಜೊತೆ ಪೂರಿನ ನೆಂಚ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಆಲ್ರೆಡಿ ಟಿಫನ್ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಪಾಯಸ. ಇದನ್ನು ಡಿಪ್ ಮಾಡಿಬಿಡ್ತಾರೆ ಗೈಸ್ ಪಾಯಸದಲ್ಲಿ, ಬಟ್ ನನಗೆ ಸಪ್ರೇಟಾಗಿ ತಿನ್ನೋಕ್ಕೆ ಇಷ್ಟ. ಹಿಂಗೆ ಎತ್ಕೊಂಡು ಹಿಂಗೆ ಡಿಪ್ ಮಾಡಿಕೊಂಡು, ಸೊ ನಾನು ಅದಕ್ಕೋಸ್ಕರ ಸಪ್ರೇಟಾಗಿ ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆಲೂಗೆಡ್ಡೆ ಪಲ್ಯ ಇವಾಗ ಸದ್ಯಕ್ಕೆ ಟಿಫನ್ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಭವಿಷ್ಯಂಗೆ ಇವತ್ತು ಮಧ್ಯಾಹ್ನ ಟಿಫನ್ ಊಟ ಕೊಟ್ಬಿಟ್ಟು ಬರಬೇಕು. ಸೊ ಐ ವಾಸ್ ಥಿಂಕಿಂಗ್ ಪೂರಿನೇ ಕೊಟ್ಬಿಡೋಣ ಅಂತ, ಏಕೆಂದರೆ ಅವಳಿಗೆ ಇಷ್ಟ. ಸೊ ಆರಾಮಾಗಿ ತಿನ್ಕೊಂಡ್ಬಿಡ್ತಾಳೆ. ಸದ್ಯಕ್ಕೆ ಇವಾಗ ನಾನು ಟಿಫನ್ ತಿಂದು ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಭವಿಷ್ಯಂಗೆ ಊಟ ತೊಗೊಂಡು ಹೋಗ್ತಾ ಇದ್ದೀವಿ. ಪೂರಿ ಎಷ್ಟೊಂದು ದಿನ ಆದಮೇಲೆ ಊಟ ತೊಗೊಂಡು ಹೋಗ್ತಾ ಇರೋದು, ಅಂದರೆ ತಿಂಗಳಾನ್ಗಟ್ಲೆ ಆದಾದ್ಮೇಲೆ. 2 ತಿಂಗಳಾಗಿದೆ ಅವಳದು ಊಟ ತೊಗೊಂಡೋಗಿ. ಇವತ್ತು ತೊಗೊಂಡೋಗ್ತಾ ಇದ್ದೀನಿ. ಟೈಮಿಂಗ್ ಅವ್ರದ್ದು ಚೆನ್ನಾಗಿದೆ. ಇವಾಗ 8:30, 8ರಿಂದ 1. ಜಾಸ್ತಿ ಬಿಸಿಲಿಲ್ಲ ಅಲ್ವಾ ಸರ್? ನಮಸ್ತೆ, ಆರಾಮ? ಸ್ಟಾರ್ಟ್ ಆಯಿತು ಮತ್ತೆ ನಮ್ಮದು. ಅಲ್ಲಿ ಹೋಗಿ ಬಂದ್ಲು ಭವಿಷ್ಯ. ಕ್ಲಾಸ್ ನಂದು ಬಾ ಹಂಗಾದ್ರೆ. ಅದಕ್ಕೆ ಬಂದಿದ್ದೆ. ಅಯ್ಯೋ, ಟಿಫನ್ ಬಾಕ್ಸ್ ಸುಮ್ಮನೆ ವೇಸ್ಟಾ? ಟಿಫನ್ ಬಾಕ್ಸ್ ವೇಸ್ಟಾ? ಹಾಂ, ತಡಿ ಟಿಫನ್ ಕೊಡೋಕೆ ಬಂದ್ಬಿಟ್ಟು ಮಗುನೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಗೋಯ್ತು ಕ್ಲಾಸ್ ವಿಷಯ. ಗೈಸ್, ಮಳೆ ಬರ್ತಾ ಇದೆ. ನಮ್ಮ ಯಜಮಾನ್ರು ಜಿಮ್ಗೆ ಹೋಗೋ ಟೈಮ್ ಆಯಿತು, ಆದರೆ ಮಳೆ ಬರ್ತಾ ಇದೆ. ಸೊ ಅವ್ರ ಪಾಡ್ಗವರು ಕೂತ್ಕೊಂಡು ನೋಡಿ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ. ಇಲ್ಲಿ ಮೊಬೈಲೇ ನೋಡಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಕೂತಿರ್ತಾರೆ. ಮೊಬೈಲೇ ನೋಡ. ಹಾಂ, ಬರ್ತಾ ಇದೆ. ಯಜಮಾನ್ರು ಮೊಬೈಲೇ ನೋಡಲ್ಲ ಗೈಸ್, ಮೊಬೈಲೇ ನೋಡಲ್ಲ. ಯಜಮಾನ್ರು ಮೊಬೈಲೇ ನೋಡಲ್ಲ ಗೈಸ್. ನೆನ್ನೆ ಹೇಳಿದ್ದೆ ನಾನು ಬ್ಲಾಗ್ನಲ್ಲಿ, ನಾನು ಇವತ್ತು
ಗ್ರೀನ್ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ ಅಂತ ಇವತ್ತು ಹೇಳ್ಕೊಡೋಕ್ಕಾಗಲ್ಲ ಗೈಸ್. ಯಾಕೆಂದರೆ ಕೊತ್ತಂಬರಿನೇ ಮೇಯ್ನ್ ಇಂಗ್ರೀಡಿಯೆಂಟು. ಸೊ ಕೊತ್ತಂಬರಿ ಜಾಸ್ತಿ ಇಲ್ಲ ನಮ್ಮ ಮನೆಯಲ್ಲಿ, ಒಂಚೂರೇ ಇದೆ. ಸೊ ಕೊತ್ತಂಬರಿ ಇವತ್ತು ಸಾಯಂಕಾಲ ತರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ನಾಳೆ ಬೆಳಗ್ಗೆನಾದ್ರು ತರ್ತಾರೆ. ಸೊ ನಾಳೆ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಯಾಕೆ ಅಂದರೆ ಸ್ವಲ್ಪ ಲೇಝಿ ಮೋಡ್ನಲ್ಲಿದ್ದೀನಿ ನಾನು. ಸೊ ನೋಡ್ತೀನಿ ಗೈಸ್, ಏನಾಗುತ್ತೋ ಅದು ಮಾಡ್ತೀನಿ. ಆಗಲಿಲ್ಲ ಅಂದರೆ ಹಾಗೆ ವ್ಲಾಗ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಏನು ಅಂದ್ಕೋಬೇಡಿ. ಓಕೆ ಬಾಯ್ 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 ಬಾಯ್. ಓಕೆ ಗೈಸ್, ಇವಾಗ ನಾನು ಮತ್ತು ನಮ್ಮ ಗೈಸ್ ಹೋಗೋಣ ಅಂತ ಬಾಗಿಲು ತೆಗೆದೆ ಗೈಸ್. ನೋಡಿದ್ರೆ ಮಳೆ ಬರ್ತಾಯಿದೆ. ಇವತ್ತು ವಾಕಿಂಗ್ ಕ್ಯಾನ್ಸಲ್ ಗೈಸ್. ವಾಕಿಂಗು ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. ಯಾಕೆಂದರೆ ಮಳೆ ಬರ್ತಾಯಿತ್ತು. ಇವ್ರುಗಳು ಅಪ್ಪ ಮಗಳು ಏನಾದ್ರು ಚಟ್ಪಟ ತಿನ್ನೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತಿತ್ತು. ಹೊರಗಡೆ ಹೋಗೋಣ ಅಂದರೆ ಅದಾಗಲ್ವಲ್ಲ, ಅದಕ್ಕೆ ಆರ್ಡರ್ ಮಾಡಿದ್ದಾರೆ ಪಿಜ್ಜಾನ. ಅದನ್ನು ತೊಗೊಬರೋದಕ್ಕೆ ನಾನು ಹೋಗಬೇಕು. ಇಬ್ಬರು ಕೂತಿದ್ದಾರೆ ಮನೇಲೆ. ನಾನು ಏನಕ್ಕೆ ಅಂತ ಅಂದರೆ ನಾನು ಹೋಗಿ ತೊಗೊಳ್ಳೋದು. ನಾನು ಚೂಡಿದಾರ್ ನೀಟಾಗಿ ಫುಲ್ಲು ಬಟ್ಟೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅವರು ಇಬ್ಬರೂ ನಮ್ಮ ಯಜಮಾನ್ರು ಬನೀನು ಚಡ್ಡಿ, ಇವಳು ಟೀ ಶರ್ಟು ಚಡ್ಡಿ ಹಾಕ್ಕೊಂಡಿದ್ದಾಳಲ್ಲ, ಅದಕ್ಕೆ ಬರೋಲ್ಲ. ನಾನು ಬಂದಿದ್ದೀನಿ. ಎಲ್ಲಿದ್ದಾರೋ ಪಾಪ, ಅವರು ಮಳೆಯಲ್ಲೇ ಬಂದಿರ್ತಾರೆ. ಬಂದರು. ನಮ್ಮದೇ ಲೊಕೇಶನ್ ಆ ಕಡೆ ತೊಗೊಂಡಿದೆ. ಫಸ್ಟ್ ಅಂದ್ರೆ ಅಲ್ಲಿ ಬರುತ್ತೆ. ಓಕೆ ಓಕೆ ಅದನ್ನು ಅಪ್ಡೇಟ್ ಮಾಡಿ, ಇಲ್ಲ ಲೊಕೇಶನ್ ಆಫ್ ಮಾಡಿಬಿಟ್ಟು ಆರ್ಡರ್ ಮಾಡಿ. ಓಕೆ ಥ್ಯಾಂಕ್ ಯು. ದೇವತೆ ದೇವತೆ ಕೊಡು ಕೊಡು ವರವನು ಭಗವಂತ, ಕೊಡು ಕೊಡು ಇವಳನ್ನು ನೆಕ್ಸ್ಟ್ ಟೈಮ್ ಕೊಡೋಣ ಬಿಡಿ. ಯಾರು ಬರ್ತಾರಲ್ಲ, ಬೇರೆಯವ್ರು ಬರ್ತಾರಲ್ಲ, ಅವ್ರಿಗೆ ಕೊಡೋಣ ಅಷ್ಟೇ. ಫಸ್ಟೇ ಥಿಂಕ್ ಮಾಡ್ಬೇಕು ಅದೆಲ್ಲ. ಮಳೆ ಬರ್ತಾ ಇದೆ. ಇದು ನಂಗೆ. ಇದು ಚಟ್ಪಟ ಆಗಿದೆಯಾ ನಿಮಗೆ? ಚೆನ್ನಾಗಿದೆ ಅಲ್ವಪ್ಪ? ಹಾಂ ಗೈಸ್, ಇವಾಗ ಸದ್ಯಕ್ಕೆ ಎಲ್ಲೋಗ್ತಾ ಇದ್ದೀವಿ ಅಂತ ಅಂದರೆ ಪಿಜ್ಜಾ ತಿಂದರು. ಆದರೆ ಹಾಲು ಮೊಸರು ಬೇಕಾಗಿದೆ. ತುಂಬ ಅಗತ್ಯವಾದ ಐಟಮ್ನ ಹೋಗಿ ತೊಗೊಂಬರಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಯಜಮಾನ್ರು. ಸೊ ಯಾಕ್ರಿ ಹಿಂಗೆ ಬೆಳೆಸ್ತೀರ? ಮಳೆ ಬರ್ತಾನೆ ಇದೆ ಗಾಳಿ, ಸಣ್ಣಗೆ ಬರ್ತಾ ಇದೆ. ಸೋನಿ ಗೈಸ್, ಇಲ್ಲೇ ಕೆಳಗಡೆ ಅಂಗಡಿನಲ್ಲಿ ಸಿಕ್ಬಿಡ್ತು ಹಾಲು ಮೊಸರು. ಮನೆಯಲ್ಲಿ ಎಷ್ಟು ಬೋರ್ ಸೊ ಆಗುತ್ತೆ. ನನ್ನ ಜೊತೆ ಯಾರು ಆಟ ಆಡೋರೇ ಇಲ್ಲ ಮಮ್ಮಿ. ನಾನೇ ಆಟ ಆಡ್ತೀನಿ. ಮಮ್ಮಿ ನಾನೇ ಆಟ ಆಡ್ತೀನಿ. ಏನು ಆಟ ಆಡ್ಬೇಕು ಹೇಳು? ಏನು ಆಟ ಆಡಬೇಕು ಹೇಳು ನೀನು. ನಾನು ಆಡದೇ ಇದ್ರೆ ಕೇಳು. ಜುಟ್ಟಾಟ ಆಡಬೇಕಾ? ಕಣ್ಣ ಮುಚ್ಚಾಲೆನಾ? ರಾಕ್ ಪೇಪರ್ ಸೀಸರ್ಸಾ? ಹಾಂ ಬಾ, ರಾಕ್ ಪೇಪರ್ ಸೀಸರ್ಸ್ ಆಡ. ಇನ್ನೊಂದೇನು? ಚಾಚಿನ ಬೇಜಾರು ಮಾಡ್ಕೊಂಡಿದ್ಯಾ? ಬೇಕು. ಅಪ್ಪ ನಾಯಿ ಶುರು ಆಯ್ತಲ್ಲ ಇವಳು. ಸ್ವಲ್ಪ ಇವಾಗ ಸದ್ಯಕ್ಕೆ ಓದ್ಕೋ, ಬರ್ಕೋ, ಆಮೇಲೆ ನೋಡೋಣ ಸ್ವಲ್ಪ ವರ್ಷಗಳ ನಂತರ.
ಗೈಸ್ ಇವಾಗ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಇಡಬೇಕು. ಅದಾದಮೇಲೆ ಅಷ್ಟೇ ಗೈಸ್ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ವ್ಲಾಗ್ ಸಾರಿ ಗೈಸ್ ಇವತ್ತು ಚಟ್ನಿ ಹೇಳ್ಕೊಡ್ಲಿಲ್ಲ, ಯಾಕೆಂದರೆ ಕೊತ್ತಂಬರಿ ಇರಲಿಲ್ಲ. ಹೇಳಿದ್ನಲ್ಲ ಇವಾಗ ಕೊತ್ತಂಬರಿ ತಂದಿದ್ದಾರೆ. ಇಷ್ಟೊತ್ತಿನಲ್ಲಿ ಇವಾಗ ತಿರ್ಗಾ ಚಟ್ನಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅದನ್ನು ತಿನ್ನೋದು ಯಾರು ಈ ರಾತ್ರಿಯಲ್ಲಿ? ಅದಕ್ಕೆ ನಾಳೆ ಮಾಡ್ತೀನಿ ಚಟ್ನಿ. ಏನು ಅಂದ್ಕೋಬೇಡಿ. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಹೈಪ್ ಬಟನ್ ಒತ್ತಿ ಗೈಸ್. Until next time, take care. Bye bye. See you guys. Bye bye. Bye, Bhavishya. ಹಾಯ್.